ಸಾಹೇಬರು ಸರ್ಕಾರಿ ಗಾಡಿನ ಬಾಲ್ ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ತಗೊಬಂದಿದ್ದಾರೆ. ಇನೋವಾ ಕ್ರಿಸ್ಟಾ ಗಾಡಿ ಆರಾಮಾಗಿ ಬಂದಿದ್ದಾರೆ. PWD ಇಲಾಖೆದಂತೆ ಬೆಂಗಳೂರು ಪಾಸಿಂಗ್ ಇದೆ. ಏನಕ್ಕೆ ಬಂದಿದ್ರು ಸರ್? ಶೆಟ್ಲ್ ಆಡ್ಲಿಕ್ಕ? ನಮ್ಮ ಕೆಲಸ ನಾವು ಮಾಡ್ತೀವಿ. ನೀವು ಓಕೆನಾ? ಪ್ರಜಾಶಕ್ತಿ ಕನ್ನಡ ಗಾಡಿ ಬಿಟ್ಟು ಯಾಕೆ ಓಡೋಗ್ತೀರಾ? ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಹೋಗ್ತಿದ್ದೀರಿ? ಅಲ್ಲ, ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಹೋಗ್ತೀರಿ? ಹೋಗೋ ಅವಶ್ಯಕತೆ ಇಲ್ಲ ಅಲ್ವಾ? ಯಾವ ಡಿಪಾರ್ಟ್ಮೆಂಟ್ ಸರ್? ಯಾವ ಡಿಪಾರ್ಟ್ಮೆಂಟ್ ಸರ್? PWDನಾ? ನೀವು ಆಟ ಆಡಕ್ಕೆಲ್ಲ ಗಾಡಿ ತರ್ಬೋದಾ ಸರ್? ಹೌದಾ? ಅಲ್ಲ, ನೀವು ಆಟ ಆಡಕ್ಕೆಲ್ಲ ಗೌರ್ಮೆಂಟ್ ಗಾಡಿ ತಂದಿದ್ದೀರಾ? ಶೆಟ್ಲ್ ಬ್ಯಾಟ್ ತಗೊಂಡು ಗಾಡಿಯಲ್ಲಿ ಹೋಗಿದ್ದು ನೋಡಿದ್ವಿ. ಹೌದಾ? ಅಂದ್ರೆ ಡ್ರೈವರ್ ಬಿಟ್ಟು ನೀವೇ ತಗೊಂಡ್ಬಂದಿದ್ದೀರಾ? ಏನು ಸರ್ ಡೆಸಿಗ್ನೇಷನ್ ನಿಮ್ಮದು? ಅಲ್ಲ, ಹೇಳಿ ಸರ್, ಹೇಳಿ ಸರ್. ಏನು ಡೆಸಿಗ್ನೇಷನ್ ಸರ್? ಗೌರ್ಮೆಂಟ್ ಕೆಲಸಕ್ಕೆ ಉಪಯೋಗಿಸೋಕೆ, ನಿಮ್ಮ ವೈಯಕ್ತಿಕ ಕೆಲಸಕ್ಕಲ್ಲ. ಹಾಂ, ವೆಹಿಕಲ್ ಏನಾಯ್ತು, ಬ್ಯಾಟ್ರಿ ಡೌನ್ ಆಯ್ತು, ಹಂಗಾಗಿ ಶೆಟ್ಲ್ ಆಡ್ಲಿಕ್ಕೆ ತಗೊಬರ್ಬೋದು ಸರ್ ಬೆಳಗ್ಗೆ. ಅಲ್ಲ, ಯಾರು ಡ್ರೈವರ್? ನೀವು ಡ್ರೈವರ್ ಇದಾರ? ಅಲ್ಲ, ನೀವೇ ಹೇಳ್ತಿದ್ದು ನೋಡಿದ್ವಿ ಗಾಡೀಲಿ. ಹಾಂ, ಅಲ್ಲ, ಈಗ ಎಲ್ಲಿ ಡ್ರೈವರ್ ಎಲ್ಲಿದ್ದಾರೆ? ಹಾಂ, ಎಲ್ಲಿದ್ದಾರೆ ಸರ್? ಅಲ್ಲ, ನೀವು ಏನಕ್ಕೆ ಬಂದಿದ್ರು ಸರ್? ಶೆಟ್ಲ್ ಆಡ್ಲಿಕ್ಕ? ಏನಕ್ಕೆ? ಕೈ ಹಾಕಬಾರ್ದು, ಹೇಳಿ. ಮಾಡಿರೋದೇ ತಪ್ಪು, ಕೈ ಹಾಕಬಾರ್ದು. ಮತ್ತೆ ಅದು ಕೈ ಹಾಕೋದೇ ಮೊಬೈಲ್ ಕಿತ್ಕೊಳ್ಳೋದೇನಕ್ಕೆ? ತಪ್ಪು ತಾನೇ ಮಾಡಿದ್ ನೀವು. ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಗೌರ್ಮೆಂಟ್ ಗಾಡಿ ಉಪಯೋಗಿಸ್ಕೊಂಡಿರೋದಲ್ದ್ರೆ ವಿಡಿಯೋ ಮಾಡಿದ್ರೆ ಅದರಲ್ಲೂ ಕಿತ್ಕೊಳಕ್ ಬರ್ತೀರಿ. ನಮ್ಮ ವೆಹಿಕಲ್ ಬರ್ತಾ ಇತ್ತು. ಬಟ್ ಅಲ್ಲ, ಇರ್ಲಿಲ್ಲ ಡ್ರೈವರ್ ಈಗ ಬರ್ಬೋದು ಸರ್. ಈಗ ನೀವು ಗಾಡಿ ತಂದಿದ್ರಿ ತಾನೆ? ಬನ್ನಿ ಅಲ್ವಾ? ಗೌರ್ಮೆಂಟ್ ಗಾಡಿ ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಉಪಯೋಗಿಸ್ಕೊಳಕ ಕೊಟ್ರ ಸರ್ಕಾರ? ಇಲ್ಲಪ್ಪ, ನಾನು ಗಾಡಿ ಬ್ಯಾಟ್ರಿ ಡೌನ್ ಆಗಿತ್ತು. ಸರ್, ಆಟೋದಲ್ಲಿ ಬಂದು ನೀವು ಗೌರ್ಮೆಂಟ್ ಗಾಡಿ ಯಾಕೆ ಬರ್ತೀರಿ? ಅದರಲ್ಲೂ ವಿಡಿಯೋ ಮಾಡಿದ್ರೆ ಎಲ್ಲಿಗೆ? ಬರ್ತೀರಾ? ಬೆಂಗಳೂರದು? ಏನು, ಯಾವ ಡಿಪಾರ್ಟ್ಮೆಂಟು? ಯಾವ ಡಿಪಾರ್ಟ್ಮೆಂಟ್ ಸರ್? ಮಾಡ್ತಾ ಇರೋದು ತಪ್ಪು, ಅದ್ರಲ್ಲಿ ವಿಡಿಯೋ ಮಾಡಿದ್ರೆ ಮೊಬೈಲ್ ಕಿತ್ಕೊಳಕ್ ಬರೋದು. ಮತ್ತೆ ಮೊಬೈಲ್ ಕಿತ್ಕೊಳಕ್ ಬರ್ತೀರಿ ನೀವು? ದೊಡ್ಡದಲ್ಲ ಸರ್, ನೀವು ಮಾಡ್ತಾ ಇರೋದು ದೊಡ್ಡ ತಪ್ಪೆ. ನೀವು ಎಲ್ಲಿ ಬೇಕಾದ್ರೂ ತರ್ಬೋದು ಅಂದ್ರೆ ನಿಮ್ಮ ಗಾಡಿನ ತಗೊಂಡು ಹೋಗೋದಾದ್ರೆ ಎಲ್ಲರೂ ತಗೊಂಡು ಓಡಾಡ್ಬಿಡ್ತಾರೆ. ನಮ್ದು ಬ್ಯಾಟ್ರಿ ಡೌನ್ ಆಗಿತ್ತು. ಬ್ಯಾಟ್ರಿ ಡೌನ್ ಆದ್ರೆ ಸರ್, ಈಗ ಹೇಳಿದ ಅರ್ಥ ಆಯ್ತಾ? ಬ್ಯಾಟ್ರಿ ಡೌನ್ ಆದ್ರೆ ನೀವು ಆಟೋ ಮಾಡ್ಕೊಂಡ್ ಬರ್ಬೇಕು. ಆಟೋದಲ್ಲಿ ಬನ್ನಿ, ಗೌರ್ಮೆಂಟ್ ಗಾಡಿಲಿ ಏನು ಬರ್ತೀರಿ? ತಗೊಂಡ್ ಬರ್ತಾರೆ ಈಗ. ಎಲ್ಲಿ ಈಗ ತಗೊಂಡ್ ಬರ್ತಾರೆ? ಈಗ ತಗೊಂಡ್ ಬರ್ತಾರೆ. ಈಗ ಆಯ್ತು, ಈಗ ತಗೊಂಡು ನೀವು ಶೆಟ್ಲ್ ಆಡ್ಲಿಕ್ಕೆ ಬಂದಿದ್ರಲ್ಲ? ಹಾ, ಶೆಟ್ಲ್ ಬ್ಯಾಟ್ ತಗೊಂಡು ಬಂದಿದ್ದೀರಾ ಇದರಲ್ಲಿ? ಕರ್ನಾಟಕ ಸರ್ಕಾರದ ಗಾಡಿ. ಅದಕ್ಕೆ ಪೆಟ್ರೋಲ್ ಅದಕ್ಕೆ ಡೀಸೆಲ್ ಹಾಕೋದು ಗೌರ್ಮೆಂಟು. ಜನರ ದುಡ್ಡಲ್ಲಿ ಡೀಸೆಲ್ ಹಾಕ್ತಾರೆ. ನೀವು ಆ ಗಾಡಿ ತಗೊಂಡು ಶೆಟ್ಲ್ ಆಡ್ಲಿಕ್ಕೆ ಬರ್ತೀರಾ? ಟೀ ಕುಡಿಯೋಕೆ ಹೋಗ್ತೀರಾ? ಹಾಂ, ಅಲ್ವಾ? ಎಲ್ಲಿ ಸರ್ ಕೆಲಸ ಮಾಡೋದು? ಎಲ್ಲಿ ಸರ್ ಕೆಲಸ ಮಾಡೋದು? ಯಾರು ಬರ್ತಾರೆ? ನೋಡಿ ಸರ್, ನೋಡಿ, ಇದೇ ಗಾಡಿಯಲ್ಲಿ ಇದು PWD ಅಂತೇಳಿ ಹೇಳ್ತಾರೆ. PWD ಇಲಾಖೆದಂತೆ ಬೆಂಗಳೂರು ಪಾಸಿಂಗ್ ಇದೆ. ಈ ಗಾಡಿಯಲ್ಲಿ ಇವರು ಇದೇ ಗ್ರೌಂಡಲ್ಲಿ ಶೆಟ್ಲ್ ಆಡಲಿಕ್ಕೆ ಶೆಟ್ಲ್ ಬ್ಯಾಟ್ನೆಲ್ಲ ತೊಗೊಂಡು ಬ್ಯಾಡ್ಮಿಂಟನ್ ಆಡಲಿಕ್ಕೆ ಸಾಹೇಬರು ಬರ್ತಾರೆ. ಅದು ಡ್ರೈವರ್ ಕೂಡ ಇಲ್ಲ, ಅವರೇ ಗಾಡಿ ಓಡಿಸ್ಕೊಂಡು ಬರ್ತಾರೆ. ಡ್ರೈವರ್ ಇದು ಈಗ ಯಾರು ಓಡಿಸ್ಕೊಂಡು ಬಂದ್ರು ಸರ್? ಈಗ ಡ್ರೈವರ್ ಓಡಿಸ್ಕೊಂಡು ಬಂದ್ರಾ? ವಿಡಿಯೋ ತೋರಿಸ್ಲಾ ಸರ್? ನೀವು ಇಳಿದಿದ್ದು ಶೆಟ್ಲ್ ಬ್ಯಾಟ್ ತಗೊಂಡು ಇಳಿದಿದ್ದು ತೋರಿಸ್ಲಾ? ಆಯ್ತಾ? ಹಾಂ, ಹಾಂ. ಡ್ರೈವರ್ ಬಿಟ್ಟು ಡ್ರೈವರ್ ಎಲ್ಲಿಂದ ಬರ್ತಾರೆ? ಹಾಂ, ಡ್ರೈವರ್ ಈಗ ಕರೆಸ್ತಾ ಇದ್ದೀರಲ್ಲ ಸರ್, ಇಲ್ಲೇ ಇರ್ಬೇಕಲ್ಲ ಡ್ರೈವರು? ಎಲ್ಲಿ? ಹಾಂ, ಅಲ್ಲ, ಈಗ ಓಕೆ, ಡ್ರೈವರ್ ಇಲ್ಲಿ ಬಂದ್ರು ಅಂತ ಹೇಳಿದ್ರಿ. ಇಲ್ಲಿ ಬಂದು ಹೆಂಗೆ ಹೋದ್ರು? ನಡ್ಕೊಂಡು ಹೋದ್ರಾ? ಹಾಂ, ಚೇಂಜ್ ಆಗಿರುತ್ತೆ ಬಿಡಿ. ಯಾರು ಬಂದಿದೆ? ಯುವಕುಮಾರ. ಸರ್, ಏನು ತಮ್ಮ ಹೆಸರು ಏನು ಸರ್?
ಸರ್ ತಮ್ಮ ಹೆಸರು ಡೆಸಿಗ್ನೇಷನ್ ಸರ್? ಸಾಹೇಬರು ಸರ್ಕಾರಿ ಗಾಡಿನ ಬಾಲ್ ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ತಗೊಬಂದಿದ್ದಾರೆ. ವೈಯಕ್ತಿಕ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ಳೋದು. ಇನೋವಾ ಕ್ರಿಸ್ಟಾ ಗಾಡಿ ಆರಾಮಾಗಿ ಬಂದಿದ್ದಾರೆ. ಬ್ಯಾಟ್ರಿ ಚೇಂಜ್ ಆಯ್ತಾ? ಹೌದಾ, ಬೇಗ ತಗೊಬನ್ನಿ. ಈಗ ನೀವು ಗಾಡಿ ತಂದ್ಬಿಟ್ಟು ತಗೊಂಡೋದ್ರಲ್ಲ, ಇದು ನಾನು ಡ್ರೈವ್ ಮಾಡ್ಕೊಂಡು ಹೇಳ್ತಾವ್ರೆ. ನೀವು ಚೇಂಜ್ ಮಾಡಿ ಒಂದು ಅರ್ಧ ಗಂಟೆ ಬೇಗ ತಗೊಬಂದಿದೆ. ಹಾಂ ಸರ್ ನಾವು ಡ್ರೈವ್ ಮಾಡಿದ್ದು ಯಾರು ಅಂತ ಕೇಳಲಿಲ್ಲ. ಆಯ್ತು, ಡ್ರೈವ್ ಮಾಡಿದ್ದು ನೋಡ್ರಿ. ಇಲ್ಲ ಡ್ರೈವ್ ಮಾಡ್ಕೊಂಡು ಬರ್ಲಿ. ತಗೋಬರ್ಬೋದಾ? ವೈಯಕ್ತಿಕ ಕೆಲಸಕ್ಕೆ ಹೆಂಗ್ ಉಪಯೋಗ ಮಾಡ್ಕೊಳ್ಳಲ್ಲ? ಈಗ ತಗೊಂಡು ಬೆಂಗಳೂರು ತಗೊಂಡು ಹೋಗ್ತಾವ್ರೆ. ಅಂದ್ರೆ ಈಗ ನೀವು ಇಲ್ಲಿ PWD ಡ್ಯೂಟಿ ಮಾಡೋದಕ್ಕೆ ಬಂದಿದ್ದೀರಿ? ಇಲ್ಲ. ಏನಕ್ಕೆ ಬಂದಿದ್ದಾರೆ ಸರ್? ಮತ್ತೆ ಕಾರ್ ಏನಕ್ಕೆ ಬಂತು? ಅಲ್ಲ ಬೆಂಗಳೂರು, ಮತ್ತೆ ಕಾರ್ ಏನಕ್ಕೆ ಬಂತು? ಬೆಂಗಳೂರು ಕಾರ್ ಇಲ್ಲಿ ಬಂದು ಇಲ್ಲಿ ಸ್ಟೇಡಿಯಂಗೆ ಏನಕ್ಕೆ ಬರುತ್ತೆ? ಈಗ ಗುರು, ನಾನು ಈಗ ಆಡೋದಕ್ಕೆ ಬರ್ಬೇಕಾ? ಬ್ಯಾಡ್ಮಿಂಟನ್ ತಂದ್ರ ಬ್ಯಾಡ್ಮಿಂಟನ್ ನಾನು ಬರ್ಬೇಕಾಯ್ತಾ? ಬಂದ್ಬಿಟ್ರು, ನನ್ನ ಕಾರ್ ಅದು ತಗೊಂಡು ಹೋಗಿದ್ದಾರೆ. ಅದಕ್ಕೆ ಈ ಕಾರಲ್ಲಿ ನೀವು ಬಂದ್ರಿ? ಹಂಗೆ ಹೋಗ್ಬೇಕಲ್ಲ ಅಂದಿವೆ, ಬೆಂಗಳೂರು ಹೋಗ್ಬೇಕಲ್ಲ ಅಂದಿವೆ. ಇದೆ ತಾನೆ ನಮ್ಮ ಅಲ್ಲಿ. ಈಗ ಮನೆಯಿಂದ ಆಫೀಸಿಗೆ ಡ್ಯೂಟಿಗೆ ಹೋಗ್ಬೇಕು. ಇಲ್ಲ, ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಆಫೀಸಿಂದ ಇವತ್ತು ಯಾವ ವಾರ ಸರ್? ಇವತ್ತು ಯಾವ ವಾರ? ಯಾವ ವಾರ ಸರ್ ಇವತ್ತು? ಎಲ್ಲ ಹಬ್ಬ ಇವತ್ತು ಸಂಡೇ ಅಲ್ವಾ ಸರ್? ಇವತ್ತು ಭಾನುವಾರ ಇವತ್ತು ಸಂಡೇ ಅಲ್ಲ ಸರ್? ಸಂಡೇ ದಿವಸ ಡ್ಯೂಟಿ ಮಾಡ್ತೀರಾ? ಸರ್ಕಾರಿ ಗಾಡಿ ತಗೊಂಡು ಅಲ್ವಾ? ಶೆಟ್ಲ್ ಆಡ್ತೀರಾ ಅಲ್ವಾ? ಶೆಟ್ಲ್ ತಗೊಬಂದು ಆಡ್ತೀರಾ? ತಮ್ಮ ಹೆಸರು ಹೇಳ್ಬಿಡಿ ಸರ್. ಹೇಳಿ ಸರ್. ಹೇಳಿ ಸರ್, ತಮ್ಮ ಹೆಸರು ಹೇಳಿ ಸರ್. ಹೇಳಿ ಸರ್. ದೊಡ್ಡ ವಿಚಾರನೇ ಸರ್ ಇದು, ಖಂಡಿತ ದೊಡ್ಡ ವಿಚಾರ. ಯಾಕಂದ್ರೆ ಸಾರ್ವಜನಿಕರ ದುಡ್ಡನ್ನ ಈ ರೀತಿಯಾಗಿ ನೀವು ಪೋಲ್ ಮಾಡೋದು ನಿಮ್ಮ ಸ್ವಂತಕ್ಕೆ. ನೀವು ಹೌದು, ಸ್ವಂತಕ್ಕೆ ಸರ್. ನೀವು ನಮ್ಮ ಮುಂದೆನೇ ಸುಳ್ಳು ಹೇಳ್ತೀರಾ. ನಮ್ಮ ಮುಂದೆ ನೀವೇ ಗಾಡಿ ಡ್ರೈವ್ ಮಾಡ್ಕೊಂಡ್ಬಂದು ನಮ್ಮ ಮುಂದೆನೇ ಸುಳ್ಳು ಹೇಳ್ತೀರಾ. ಈಗ ವಿಡಿಯೋ ಆಯ್ತು ಸರ್, ನೀವು ಡ್ರೈವೇ ಮಾಡಿಲ್ಲ ಅನ್ಕೊಳ್ಳಿ. ಭಾನುವಾರ ಗೌರ್ಮೆಂಟ್ ಗಾಡಿ ನೀವು ಬ್ಯಾಡ್ಮಿಂಟನ್ ಆಡಕ್ ಬರ್ತೀರಿ? ನನ್ನ ಗಾಡಿ ಹೌದು, ಆದ್ರೂ ಆಟೋದಲ್ಲಿ ಬರ್ಬೇಕು ಸರ್. ನಿಮ್ ಗಾಡಿಲಿ ಯಾಕೆ ಬರ್ಬೇಕು ಸರ್? ಗೌರ್ಮೆಂಟ್ ಹಂಗಾರೆ ನೀವು ಕೆಲಸ ಮುಗಿಸ್ಕೊಂಡು ಅಂದಿವೆ ಎಲ್ಗಾರ ಹೋಗ್ಬೇಕಾದ್ರೆ ಗೌರ್ಮೆಂಟ್ ಗಾಡಿ ಉಪಯೋಗಿಸ್ಬಿಡ್ಬೋದಾ? ಬಿಡ್ತೀವಿ. ಅವರೇ ಡ್ರೈವ್ ಮಾಡ್ಕೊಂಡ್ ಬಂದಿದ್ದಾರೆ ಗೌರ್ಮೆಂಟ್ ಗಾಡಿನ, ಬಾಲ್ ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ. ಗೌರ್ಮೆಂಟ್ ಗಾಡಿನ ಪಬ್ಲಿಕ್ ಇದು ದುಡ್ಡಲ್ಲಿ ಡೀಸೆಲ್ ಹಾಕುವಂತ ಗಾಡಿನ ಅವರು ಬಾಲ್ ಬ್ಯಾಡ್ಮಿಂಟನ್ ಆಗ್ಲಿಕ್ಕೆ ತಗೊಬಂದಿದ್ದಾರೆ. ಅನ್ನ ಕೇಳಿದ್ರೆ ನಾವು ಡ್ರೈವೇ ಮಾಡ್ಕೊಂಡ್ ಬಂದಿಲ್ಲ, ಡ್ರೈವರ್ ತಂದಿದ್ದಾರೆ ನಮ್ಮ ಕಣ್ಣೆದ್ರಿಗೇನೆ. ಐದು ಬರೀ ಅವ್ರು ಬಂದ ತಕ್ಷಣನೇ ಬ್ಯಾಟ್ ಇಳಿದ ತಕ್ಷಣ ಯಾಕೆ ಹೋಗ್ಬೇಕು? ಬಿಡಿ ಸರ್, ಹೋಗ್ಲಿ ಸರ್, ನಮ್ಮ ಕೆಲಸ ನಾವು ಮಾಡ್ತೀವಿ. ನೀವು ಜರ್ನಲಿಸ್ಟ್ ಓಕೆನಾ? ಪ್ರಜಾಶಕ್ತಿ ಕನ್ನಡ ಚಾನಲ್ ಓಕೆನಾ? ಬೇಡ ಸರ್, ಹೇಳಿ. ಅದೇನು ಹೇಳ್ಬೇಕಿಲ್ಲ ಹೇಳಿ ಸರ್, ಹೇಳಿ, ಪರವಾಗಿಲ್ಲ. ಅದೇನು ಸರ್, ಇವರು ಗೌರ್ಮೆಂಟ್ ಗಾಡಿ ತಗೊಂಡು ಬಾಲ್ ಬ್ಯಾಡ್ಮಿಂಟನ್ ಕಿಟ್ ತಗೊಂಡು ಇವರೇ ಡ್ರೈವ್ ಮಾಡ್ಕೊಂಡು ಬರ್ತಾರೆ. ಸಂಡೆ ಅವರೇ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ. ನಾವು ಒಬ್ಬರೇ ಬಂದಿರೋದು. ಗಾಡಿ ಆಯ್ತಾ? ಇವ್ರ ಸ್ವಂತಕ್ಕೆ ಗಾಡಿನ ಬಳಸ್ಕೊಳ್ಳೋದಲ್ದೆ ಅವರೇ ಡ್ರೈವ್ ಮಾಡ್ಕೊಂಡು ನಾನು ನೋಡಿದ ತಕ್ಷಣ ಬಂದಿದ್ದು. ನಾನು ಬಾಲ್ ಬ್ಯಾಡ್ಮಿಂಟನ್ ಬ್ಯಾಟ್ನ ಒಬ್ಬರೇ ಡ್ರೈವ್ ಮಾಡ್ಕೊಂಡ್ ಬಂದು ಇವಾಗ ಡ್ರೈವರ್ ಬಂದಿದ್ರು ಅಂತಾನೆ ಹೇಳ್ತಾರೆ. ಲಾಸ್ಟಿಗೆ ಹೇಳಿದ್ರೆ ಪಾಪ ಭಾನುವಾರ ಅನ್ನೋದು ಮರ್ತಿದ್ದಾರೆ. ಆಂದಿವೆ ಹೋಗ್ತಾ ಇದ್ರು, ಹಂಗೆ ಬಂದೆ ಅಂತಾನು ಹೇಳ್ತಾರೆ. ಈಗ ಕೇಳಿದ್ರೆ ಡ್ರೈವರ್ ಬಂದಿದ್ರು ಅಂತ ಬಂದಿದ್ದಾರೆ. ನೀವು ಸುಳ್ಳು ಹೇಳ್ಬಾರ್ದು. ಸರ್, ಹೇಳ್ತಾ ಇರೋದೇ ಸುಳ್ಳು. ಕೆಟ್ಟ ಕೆಲಸ ಓಕೆನಾ? ಸರ್ಕಾರಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿಮಗೆ ಗಾಡಿ ಕೊಟ್ಟಿರೋದು. ಎಲ್ಲಿ ಬರ್ಬೇಕು? ನಿಮ್ಮ ಡ್ರೈವರ್ ನಿಮ್ಮ ಕಾರು ನಿಮ್ಮ ಮನೇಲಿ ಏನ್ ಕೇಳ್ಬೇಕು? ನೀವು ನನಗೆ ಗದರ್ಸೋ ಅವಶ್ಯಕತೆ ಇಲ್ಲ. ತಪ್ಪು ಮಾಡಿರೋದು ನೀವು. ಏನ್ ತಪ್ಪು ಮಾಡಿಲ್ಲ. ಏನ್ರಿ ಅದು ಗಾಡಿ ಎಲ್ಲಿ ಬಂದಿದ್ದೀರಿ ನೀವು? ನಾವು ಕೇಳ್ತೀವಿ. ಅಲ್ಲ, ನಾವು ಕೇಳ್ತೀವಿ. ನಾನು ಬೆಂಗಳೂರಿಗೆ ಡ್ಯೂಟಿ ಮಾಡ್ತೀನಿ. ಬೆಂಗಳೂರಿಂದ ಡ್ಯೂಟಿ ಮಾಡೋದು ತುಮಕೂರಲ್ಲಿ ಗಾಡಿ ಬಂದಿದೆ. ತುಮಕೂರಲ್ಲಿ ನೀವು ಮಾಡ್ತಾ ಇರೋದೇ ತಪ್ಪು ನೀವು. ಅಲ್ಲ, ಮಾಡ್ತಾ ಇರೋದೇ ತಪ್ಪು ನೀವು. ಎಲ್ಲಿದೆ ವೆಹಿಕಲ್ ನಿಮ್ದು? ಆಟೋದಲ್ಲಿ ಬನ್ನಿ. ನಿಮ್ ವೆಹಿಕಲ್ ಕೆಟ್ಟೋಗಿದೆ, ಆಟೋದಲ್ಲಿ ಬನ್ನಿ. ಗೌರ್ಮೆಂಟ್ ಗಾಡಿಲಲ್ಲ. ಗೌರ್ಮೆಂಟ್ ಗಾಡಿ ತಗೊಂಡು ಏನಕ್ಕೆ ಬನ್ರಿ? ಏನಕ್ಕೆ ಬರ್ತೀರಾ? ಮಾಡ್ತಾ ಇರೋದೇ ತಪ್ಪು. ಅದ್ರಲ್ಲಿ ವಿಡಿಯೋ ಮಾಡಕ್ ಹೋದ್ರೆ ಮೊಬೈಲ್ ಕಿತ್ಕೊಳ್ಳೋದು, ಸುಳ್ಳು ಹೇಳೋದು. ಈಗ ಬೇರೆ ಕಾರಲ್ಲಿ ಹೋಗ್ತೀರಾ? ಯಾರು ಡ್ರೈವರ್? ಎಲ್ಲಿ ಕೀ ಎಲ್ಲಿದೆ? ಡ್ರೈವರ್ ಇಲ್ಲ. ಕೈ ಏನ್ ಮಾಡ್ತೀಯಪ್ಪ ನೀನು? ನಿಂದಲ್ಲ ಬಾ ವಿಷಯ, ನಿಂದಲ್ಲ ಬಾ. ಗಾಡಿ ಎಲ್ಲ ಬಿಟ್ಟು ಹೋಗ್ತಾರ. ಗಾಡಿ ಬಿಟ್ಟು ಯಾಕೆ ಓಡೋಗ್ತೀರಾ? ನೀವೇನು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಓಡೋಗ್ತೀರಾ ಸರ್?
ಅಲ್ಲ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಓಡೋಗೋ ಅವಶ್ಯಕತೆ ಇಲ್ಲಲ್ಲ. ಅಲ್ಲ ಸರ್, ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಹೋಗ್ತಿದ್ದೀರಿ? ಅಲ್ಲ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಹೋಗ್ತೀರಿ? ಹೋಗೋ ಅವಶ್ಯಕತೆ ಇಲ್ಲ ಅಲ್ವಾ? ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಹೋಗ್ತೀರಿ? ಎಷ್ಟು ಹೊತ್ತು ಮಾಡ್ತೀರಿ ನೀವು ವಿಡಿಯೋ? ಹೌದು ಸರ್, ನಾವು ಮಾಡ್ತೀವಿ. ನೀವು ತಪ್ಪು ಮಾಡಾದ್ಮೇಲೆ ನಾವು ಮಾಡೇ ಮಾಡ್ತೀವಿ. ಮಾಡ್ತಾ ಇರೋದೇ ತಪ್ಪು ನೋಡಿ. ಇವರು ಗೌರ್ಮೆಂಟ್ ಅಫಿಷಿಯಲಿಗೆ ಸ್ವಲ್ಪ ಸಹಾಯ ಮಾಡ್ತಾ ಇರೋದು ಇವರು. ಆ ಕಡೆ ದಾರಿ ಇಲ್ಲ, ಹಂಗೆ ಬರ್ಬೇಕು. ವಿಡಿಯೋ ಮಾಡ್ತಾ ಇದ್ರೆ ಮೊಬೈಲ್ ಕಿತ್ಕೊಳಕ್ ಹೋಗ್ತಾರೆ, ಬರ್ತಾರೆ ನಮ್ಮ ಮೇಲೆನೆ. ಎಷ್ಟೊತ್ತಿಗೆ ವಿಡಿಯೋ ಮಾಡ್ತೀರಾ ಅಂತ ಕೇಳ್ತಾರೆ ನಮ್ಗೆನೆ. ಸರ್ಕಾರಿ ಹಣದಲ್ಲಿ, ತೆರಿಗೆ ಹಣದಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಓಡಾಡ್ತಾ ಇರೋರು ಅವರು. ಅದು ಸರ್ಕಾರಿ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋದು ಬಿಟ್ಟು ಅವ್ರ ವೈಯಕ್ತಿಕ ಕೆಲಸ ಬಾಲ್ ಬ್ಯಾಡ್ಮಿಂಟನ್ ಆಡೋದಕ್ಕೆ ಇದ್ರಲ್ಲಿ ಅವರೇ ಡ್ರೈವ್ ಮಾಡ್ಕೊಂಡು ಕಿಟ್ ಇಟ್ಕೊಂಡ್ ಬರ್ತಾರೆ.